ನೋಡಿ ಈ ವಿಡಿಯೋದಲ್ಲಿ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅವ್ರಿಗೆ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು 10 ಇಂಚಿದೆ, ಎಲ್ಬೋ ಸ್ಲೀವ್ಸ್ ಹ್ಯಾಂಡ್ವರ್ಗು ಅವ್ರಿಗೆ ನೋಡಿ. ಡೌನಿಂಗ್ ಬಂದ್ಬಿಟ್ಟು ನಾನು 7 ಇಂಚ್ ತಗೊತಿದ್ದೀನಿ. ನಾನು 30 ಇಂಚ್ ಅಂದರೆ 30ರಲ್ಲಿ 10ನೇ ಭಾಗ ಅಂತಂದರೆ 3 ಬರ್ತಿತ್ತಲ್ಲ, ಆ ಥರ 3 ಇಂಚ್ ಅಂದರೆ 7 ಇಂಚ್ ಬರ್ತಿತ್ತೆ ಒಂದು ಸೈಡು, ಇನ್ನೊಂದು ಸೈಡು 10 ಇಂಚು ನೋಡಿ. ಮತ್ತು 1/2 ಇಂಚ್ ನಾನು ಕರ್ವ್ ಶೇಪ್ ತಗೊತಾ ಇದ್ದೀನಿ. ಅಂದರೆ ಫ್ರಂಟಿಗೆ 1/2 ಇಂಚ್ ಡೌನಿಂಗ್ ಇರಬೇಕಲ್ಲ, ಅದಕ್ಕೆ ಶೇಪ್ ಚೆನ್ನಾಗಿ ಬಂದು, ಇಲ್ಲಾಂದರೆ ಕಂಟ್ರೋಲ್ ಟೈಟ್ ಫಿಟ್ಟಿಂಗ್ ಆಗ್ತೈತೆ ಅಂತ ನೋಡಿ. ಅದು ಕರ್ವ್ ಶೇಪ್ ಈಗ ತಗೊಳ್ತಾ ಇದ್ದೀನಿ ನೋಡಿ. ಈ ಥರ ಓಪನ್ ಮಾಡಿದ್ರೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಹೇಳ್ತೀನಿ. ಮತ್ತು ಲೈನಿಂಗ್ಗೆ ನಾವು ಫಸ್ಟು ಕಟ್ ಮಾಡಿಕೊಂಡು ಅದು ಹಿಂದೆ ಯಾವುದು ಮುಂದೆ ಯಾವುದು ಅಂತ ಇಂಟು ಮಾರ್ಕ್ ಹಾಕೊಂಡ್ರೆ ಕಟ್ ಮಾಡೋ ಮತ್ತು ಬ್ಲೌಸ್ ಹೊಲಿಕ್ಕೆ ನಮ್ಗೆ ಈಸಿ ಆಗ್ತೈತೆ ನೋಡಿ. ಬ್ಲೌಸ್ ಲೆಂತ್ ಬಂದುಬಿಟ್ಟು 14 ಇಂಚಿದೆ ಅವ್ರದ್ದು. ಅವರು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅವ್ರ ಹತ್ರ ನಾನು. ವಿಡ್ತ್ ಬಂದುಬಿಟ್ಟು ಅವ್ರದ್ದು 9 ಬರ್ತೈತೆ. ಅವ್ರು 1 ಇಂಚ್ ಮಾತ್ರ ಮಡಗಿ ನಮಗೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಬೇಡ ಅಂತ ಹೇಳಿದರು. ಮತ್ತು ಅವ್ರದ್ದು ಶೋಲ್ಡರ್ ಬಂದುಬಿಟ್ಟು 3 ಇಂಚು ಶೋಲ್ಡರ್ ಬರ್ತೈತೆ, ಹಾಫ್ ಶೋಲ್ಡರು. 2 ಇಂಚು ನೆಕ್, 5 ಇಂಚು ಸಾಕು ಫುಲ್ ಶೋಲ್ಡರು. ಮತ್ತು ಅದು ಆರ್ಮ್ ಬಂದುಬಿಟ್ಟು ಕಂಕುಳ ಬಂದುಬಿಟ್ಟು ಅದು ಇದು ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟು, ಅದು ಅಷ್ಟೇ 1.5 ಇಂಚ್ ಕರುವಿಗೆ ಶೇಪ್ ತಗೊಂಡಿದ್ದೀನಿ. ಅವರು ಟ್ರಯಾಂಗಲ್ ಶೇಪ್ ನಮಗೆ ಡಿಸೈನ್ ಬೇಕು ಅಂತ ಹೇಳಿದ್ರು. ಬಟ್ ಬೋಟ್ ನೆಕ್ಕಾದ್ರೆ ಟ್ರಯಾಂಗಲ್ ಶೇಪ್ ಥರ ಮೇಲೆ ಬೇಕಾದ್ರೆ ನಾವು ಬಟನ್ ಮಾಡ್ಕೋಬೋದು. ಅವರು ಥ್ರೆಡ್ಡೇ ಬೇಕು, ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ಗೆ ಮಾಡಿ ಅಂತ ಹೇಳಿದರು. ಅವರಿಗೆ ಡೀಪ್ ಬಂದುಬಿಟ್ಟು ಬ್ಯಾಕ್ ಸೈಡ್ 10 ಇಂಚಿದೆ, 10 ಇಂಚಿಗೆ ಮೇಲೆ 3 ಇಂಚಿಗೆ ಬಾಕ್ಸ್ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಒಂದು 1/2 ಇಂಚ್ ಕರ್ವ್ ತಗೊಂಡಿದ್ದೀನಿ. ಅಲ್ಲಿ ನಾವು ಡೋರಿ ಹಚ್ಕೊಳ್ಬೋದು ನೋಡಿ. ಇದು ಫ್ರಂಟ್ ಪಾರ್ಟ್ ಬಂದುಬಿಟ್ಟು ಸೇಮ್ ಅವ್ರಿಗೆ 6 ಇಂಚು ಡೀಪ್ ಸಾಕು ಅಂದರು. ಬಟ್ ಸ್ವಲ್ಪ ಒಂಚೂರು ಲೈಟಾಗಿ ಬ್ರಾಡಾಗಿರಲಿ ಅಂತ ಹೇಳಿದರು. ಮತ್ತು ಇದು ಫ್ರಂಟು ಅಷ್ಟೇ ಕಂಕುಳ, ಅದು 5 ಇಂಚು. ಫ್ರಂಟ್ ಬಂದುಬಿಟ್ಟು 1 ಇಂಚು ಶೇಪ್ ತಗೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ 1.5 ಇಂಚು, ಫ್ರಂಟ್ 1 ಇಂಚ್ ಸಾಕು. ಮತ್ತು ಇದು ನಾರ್ಮಲ್ ಕಟ್ಟಾಗಿ ಅವರಿಗೆ ಪಟ್ಟಿ ಪೀಸು ಬೇಕು ಅಂತ ಹೇಳಿದ್ದಾರಲ್ಲ, ಅದಕ್ಕೆ ನೋಡಿ ಬಂದೆ ಉಕ್ಕು ಬರೋ ಕಡೆ 3.5 ಇಂಚು. ಮತ್ತು ಮಾರ್ಜಿನ್ ಅಂದರೆ ಹೊಲಿಗೆ ಬರ್ತೈತಲ್ಲ, ಆ ಸೈಡ್ 2.5 ಇಂಚಿಗೆ ನೋಡಿ ಈ ಥರ ಶೇಪ್ ತಗೋಬೇಕು ಪಟ್ಟಿ ಪೀಸ್ಗೆ. ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಅಷ್ಟೇ. ಇದು 3 ಡಾಟ್ಸ್ ಬರ್ತೈತಲ್ವ, ಸೇಮ್ ಅದು ಆ ಕಟ್ಟಿಂಗ್. ಇದು ನಾನು ಟೈಲರಿಂಗ್ ಕ್ಲಾಸ್ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೆ, ಅವಾಗ ಇದು ಸುಮ್ಮನೆ ಆ ಥರ ಲೈನಿಂಗ್ ಕಟ್ ಮಾಡಿದೆ ಅವ್ರಿಗೆ ತೋರಿಸೋದಕ್ಕೆ, ಅವಾಗ ಆ ಥರ ಮಾಡಿದ್ದೀನಿ ಅಷ್ಟೇ. ಬಟ್ ಹೊಲಿಯುವಾಗ ಅವರು ಹೊಲಿತಾ ಇದ್ರಲ್ಲ, ಅವ್ರಿಗೊಂದು ಅದು ಇದು ಅಂತ ಹೇಳ್ತಾ ಇದ್ನಲ್ಲ, ಸ್ವಲ್ಪ ಅದರಿಂದ ಅವ್ರಿಗೆ ಹೇಳ್ಕೊಡೋವಾಗ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾನೇ ಹೊಲಿಯುವಾಗ ನೆಕ್ಸ್ಟ್ ಟೈಮ್ ಬ್ಲೌಸಸ್ಸು ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ಪಾರ್ಟ್ ಇದ್ದು ಅದು ಓಪನ್ ಮಾಡಿದ್ರೆ ನೋಡಿ ಈ ಥರ ಬರ್ತೈತೆ. ಅಲ್ಲ ಟ್ರಯಾಂಗಲ್ ಶೇಪ್ ಮೇಲಿದೆ ಅಲ್ವಾ, ಅಲ್ಲಿ ನಾವು ಬೋಟ್ ನೆಕ್ಕಾದ್ರೆ ಬಟನ್ ಮಾಡ್ಕೋಬೋದು. ಬಟ್ ಇದಕ್ಕಾದ್ರೆ ಡೋರಿ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಇದು ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟು. ಬಟ್ ಕ್ರಾಸ್ ಬೆಲ್ಟಿಗೂ ಸಹ ನಾವು ಪ್ರಿನ್ಸಸ್ ಕಟ್ ಮಾಡ್ಕೊಳ್ಬೋದು. ಬೇಡ ನಮಗೆ 3 ಡಾಟ್ಸೇ ಮಡಗಿ ಅಂತಂದರು, 3 ಡಾಟ್ಸೇ. ಬಟ್ ಇದೇ ಥರ ಟಿಚ್ಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾವು ಫಸ್ಟು ಲೈನಿಂಗ್ ಬ್ಲೌಸ್ ಅಂದರೆ ಅಸ್ತರ ಅಂತಾರಲ್ಲ, ಅದು ಕಟ್ ಮಾಡ್ಕೊಂಡ್ರೆ ಯಾವ ಥರ ಬೇಕು, ಮತ್ತು ಅದು ಸೀರೆ ಬ್ಲೌಸ್ ಪೀಸ್ ಮೇಲೆ ಮಡಗಿ ನಾವು ಒಂದು ವೇಳೆ ಶಾರ್ಟೇಜ್ ಬಂದ್ರೂ ಅಡ್ಜಸ್ಟ್ ಮಾಡಿ ಪಟ್ಟಿ ಪೀಸ್ ಥರ ಹಚ್ಕೊಂಡು ಹೊಲ್ಕೋಬೋದು ಅಂತ ಫಸ್ಟ್ ನಾನು ಅದು ಲೈನಿಂಗ್ ಕಟ್ ಮಾಡ್ಕೊತೀನಿ. ಲೈನಿಂಗು ವಿತ್ ಬ್ಲೌಸ್ ಪೀಸು ಒಂದು ಒಟ್ಟಿಗೆ ಕಟ್ ಮಾಡಿದ್ರೆ ನಮ್ಗೆ ಟೈಮ್ ಸೇವ್ ಆಗ್ತೈತೆ. ಬಟ್ ಸೇವ್ ಆಗೋದಕ್ಕಿಂತ ಸಪೋಸ್ ಏನಾದರೂ ಕ್ಲಾತ್ ಅಡ್ಜಸ್ಟ್ ಆಗಿಲ್ಲ, ಒಂದೊಂದು ಬ್ಲೌಸ್ಗೆ 80 ಸೆಂಟಿಮೀಟ್ರ್ 70 ಸೆಂಟಿಮೀಟ್ರ್ ಇದೆ, ಸೀರೆ ಚೆನ್ನಾಗಿದ್ರೆ ಬ್ಲೌಸ್ ಸ್ವಲ್ಪ ಚಿಕ್ಕದಾಗಿ ಬರ್ತೈತಲ್ಲ, ಆ ಥರ ಶಾರ್ಟೇಜ್ ಬಂದಾಗ ನಾವು ಮತ್ತೆ ಅದಕ್ಕೆ ಜಾಯಿಂಟ್ ಪೀಸ್ ಮಾಡ್ಕೊಳ್ಬೇಕಾಗ್ತೈತೆ ಅಂತ ಫಸ್ಟ್ ಲೈನಿಂಗ್ ನಾವು ಕಟ್ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಈಸಿ ಆಗ್ತೈತೆ. ಮತ್ತು ಹೊಲಿಯೋವಾಗೆಲ್ಲ ಒಂದು ಸರಿ ಕಟ್ ಮಾಡೋಕ್ಕೆ ಹೋದರೆ ಒಂದು ಲೈನಿಂಗು ನಾವು 1 ಮೀಟ್ರ್ ತಗೊಳ್ತೀರಿ, ಬ್ಲೌಸ್ ಪೀಸ್ ಸ್ವಲ್ಪ ಕಡಿಮೆ ಇರ್ತೈತಲ್ಲ, ಆವಾಗ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅಂತ ನಾನಾದರೆ ಫಸ್ಟ್ ಎಲ್ಲ ಬ್ಲೌಸಸ್ಗೂ ಮತ್ತು ಡ್ರೆಸ್ಗೂ ಅಷ್ಟೇ ಲೈನಿಂಗ್ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಮೈನ್ ಫ್ಯಾಬ್ರಿಕ್ಕು ಅಂದರೆ ಸೀರೆ ಬ್ಲೌಸ್ ಇರ್ತೈತಲ್ಲ ಅದು ಆಮೇಲೆ ಕಟ್ ಮಾಡ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ.